ರಾಜ್ಯದಲ್ಲಿ ಭೀಕರ ಬರ ಆವರಿಸಿದೆ. ಮುಂಗಾರು ಹಿಂಗಾರು ಇಲ್ಲದೆ ರೈತರು ಬೆಳೆದಂತ ಬೆಳೆ ಸರ್ವನಾಶ ಆಗೋಗಿದೆ. ಸಾಲ ಸೋಲ ಮಾಡಿದಂಥ ಬೆಳೆ ನಾಶ ಆಗಿದೆ. ಕುಡಿಯೋ ನೀರಿಗೂ ಕೂಡ ಹಾಹಾಕಾರ ಇದೆ. ಹನಿ ನೀರಿಗೂ ತಾತ್ವಾರ ಎದುರಾಗಿದೆ. ಇಂಥ ಸಮಯದಲ್ಲೇ ಮಾನ್ಯ ಮುಖ್ಯಮಂತ್ರಿಗಳು ಹೇಗಿರಬೇಕು? ಸಿಎಂ ಮನೆಗೆ ಕೋಟಿ ಕೋಟಿ ವೆಚ್ಚದಲ್ಲಿ ನವೀಕರಣ ಆಗ್ತಾ ಇದೆ. ಮುಖ್ಯಮಂತ್ರಿಗಳ ಮನೆಗೆ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ನಾಯಕರು ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ವಿರುದ್ಧ ಬಿಜೆಪಿ ನಾಯಕರುಗಳು ಕಿಡಿಕಾರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಮನೆಯ ನವೀಕರಣಕ್ಕೆ 6.40 ಕೋಟಿ ಖರ್ಚು ಮಾಡ್ತಾ ಇದ್ದಾರೆ. ಭೀಕರ ಬರ ಆವರಿಸಿದೆ. ಹೀಗಿರುವಾಗ ಒಬ್ಬ ಸಂಪುಟ ದರ್ಜೆಯ ಸದಸ್ಯನಿಗೆ 5 ಲಕ್ಷ ಖರ್ಚಾಗತ್ತೆ. ನೋಡಿ, ರಾಜ್ಯದಲ್ಲಿ ಪರಿಸ್ಥಿತಿ ತುಂಬಾ ವಿಪರೀತ ಸನ್ನಿವೇಶ. ಯಾಕಂತ ಹೇಳಿದ್ರೆ ಬರ ಒಂದು ಕಡೆಯಲ್ಲಿ, ಹನಿ ನೀರಿಗೂ ಕೂಡ ತಾತ್ವಾರ, ಮತ್ತೊಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ, ಬೆಳೆದ ಬೆಳೆ ಎಲ್ಲವೂ ಕೂಡ ಬಿಸಿಲಿಗೆ ಕಮರಿ ಹೋಗಿದೆ. ಇವ್ರು ಹೇಳ್ತಾರೆ, ಕೇಂದ್ರದಿಂದ ನಮಗೆ ಬರಬೇಕಾದಂಥ GST ಹಣ ಬರಲಿಲ್ಲ, ಅನುದಾನ ಬರಲಿಲ್ಲ, ಬರದಿಂದಾಗಿ ನಾವು ಇಷ್ಟು ಲೀಸ್ಟ್ ಕೊಟ್ವಿ ಅಂತ ಹೇಳಿ. ಆದರೆ ಇದ್ಯಾವುದು ಕೂಡ ಕೇಂದ್ರದಿಂದ ಬರಲಿಲ್ಲ, ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ಆದರೆ ಬೊಕ್ಕಸ ಬರಿದಾಗಿದ್ರೂ ಕೂಡ ಮುಖ್ಯಮಂತ್ರಿಗಳ ಮನೆಯ ನವೀಕರಣಕ್ಕೆ ಕೋಟಿ ಕೋಟಿ ಖರ್ಚು ಮಾಡ್ತಾ ಇರೋದು ಇವರಿಗೇನೂ ಅನ್ನಿಸ್ತಾ ಇಲ್ವಾ ಅಂಥೇಳಿ ಬಿಜೆಪಿ ನಾಯಕರುಗಳು ಈಗ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ. ಒಬ್ಬ ಸಂಪುಟ ದರ್ಜೆಯ ಸದಸ್ಯನಿಗೆ 5 ಲಕ್ಷ ಖರ್ಚಾಗತ್ತೆ. 34 ಹೊಸ ಇನೋವಾ ಕಾರ್ ಖರೀದಿ ಮಾಡಿದ್ದಾರೆ. ದುಡ್ಡಿಲ್ಲ ಅಂತೇಳಿ ದೇವಸ್ಥಾನಗಳ ಹುಂಡಿಗೆ ಕೈ ಹಾಕಿದೆ ಸರ್ಕಾರ. ಒಂದು ಕಡೆ ಬರ, ಮತ್ತೊಂದು ಕಡೆಯಲ್ಲಿ ಮೋಜು ಮಸ್ತಿ. ಸಿಎಂ ವಿರುದ್ಧ ಬಿಜೆಪಿ ನಾಯಕರುಗಳು ಕಿಡಿಕಾರ್ತಾ ಇದ್ದಾರೆ. ಯಾರ್ಯಾರು ಏನೇನು ಹೇಳಿದ್ದಾರೆ ಈ ದುಂದುವೆಚ್ಚದ ಕುರಿತಾಗಿ ಸರ್ಕಾರದ ವಿರುದ್ಧ ನೋಡೋಣ. ಮೋಜಿನಲ್ಲಿದೆ, ಹಣಕಾಸಿನ ತೊಂದರೆ ಏನೂ ಇಲ್ಲ ಅಂತ ಹೇಳ್ತಾ 84 ಜನಕ್ಕೆ ಕ್ಯಾಬಿನೆಟ್ ದರ್ಜೆಯನ್ನು ಕೊಟ್ಟಿದೆ. 34 ಜನ ಸಚಿವರಿಗೆ ಕೊಡಲಿ, ನಮ್ಮದೇನು ವಿರೋಧ ಇಲ್ಲ. 84 ಜನಕ್ಕೆ ಸಚಿವರು ಸೇರಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಕ್ಯಾಬಿನೆಟ್ ದರ್ಜೆ ಕೊಡ್ತಕ್ಕಂಥ ಅವಶ್ಯಕತೆ ಇದೆಯಾ? ಒಂದು ಕ್ಯಾಬಿನೆಟ್ ಅಂತ ಹೇಳಿದರೆ ಹತ್ತತ್ರ ಒಂದು ತಿಂಗಳಿಗೆ ಕನಿಷ್ಠ ಒಂದು 5 ಲಕ್ಷ ಅಂತ ಇಟ್ಕೊಳ್ಳಿ. ಅಂದರೆ ಒಂದು ತಿಂಗಳಿಗೆ 84 ಜನ ಕ್ಯಾಬಿನೆಟ್ನವ್ರಿಗೆ ಎಷ್ಟು ಖರ್ಚಾಯಿತು? ಸರ್ಕಾರ ಯೋಚನೆ ಮಾಡಬೇಕು. 34 ಹೊಸ ಇನೋವಾ ಕಾರುಗಳು. ರಾಜ್ಯದಲ್ಲಿ ಬರ ಇಲ್ಲ, ಯಾಕೆ? ಕ್ಯಾಬಿನೆಟ್ ಕೊಟ್ಟಿದ್ದಾರೆ. 34 ಇನೋವಾ ಹೊಸ ಕಾರುಗಳನ್ನು ಕೊಂಡುಕೊಂಡಿದ್ದಾರೆ. ನಾನು ಪೇಪರ್ನಲ್ಲಿ ನೋಡಿದೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರ ಮನೆಯ ರಿನೋವೇಷನ್ಗೆ 6,40,00,000. ಏನಕ್ಕೆ? ಯಥಾ ರಾಜ ತಥಾ ಪ್ರಜಾ. ಹೆಂಗೆ ಸಿದ್ದರಾಮಯ್ಯ ಅವರು ಮನೆಯನ್ನು ರಿನೋವೇಟ್ ಮಾಡಿದ್ದಾರೆ, ಹತ್ತತ್ರ 6,40,00,000 ಕೊಟ್ಟು ಇನ್ನುಳಿದ ಸಚಿವರು ರಿನೋವೇಟ್ ಮಾಡ್ಕೊಳ್ತಾ ಇದ್ದಾರೆ. ಆಫೀಸ್ಗಳನ್ನು ರಿನೋವೇಟ್ ಮಾಡ್ಕೊಳ್ತಾ ಇದ್ದಾರೆ. ಹೊಸ ಹೊಸ ಕಾರುಗಳನ್ನು ಪರ್ಚೇಸ್ ಮಾಡ್ತಾ ಇದ್ದಾರೆ. ನೀವು ಒಂದು ಕಡೆ ದೇವಸ್ಥಾನದಿಂದ 10% ಕೊಡಿ ಅಂಥೇಳಿ, ದುಡ್ಡಿಲ್ಲ ಅಂಥೇಳಿ ದೇವಸ್ಥಾನಗಳಿಂದ 10% ತೆಗೆದುಕೊಳ್ಳೋಕ್ಕೆ ಯೋಚನೆ ಮಾಡ್ತಾ ಇದ್ದೀರಾ. ಇನ್ನೊಂದು ಕಡೆ ನೀವು ಖರ್ಚು ಮಾಡ್ಕೊಳ್ತಾ ಇದ್ದೀರಾ, ಮೋಜು ಮಾಡ್ತಾ ಇದ್ದೀರಾ. ಏನು ಈ ಸರ್ಕಾರದ ನೀತಿ? ಏನು ಮಾಡ್ತಾ ಇದೆ ಸರ್ಕಾರ? ರಾಜ್ಯದಲ್ಲಿ ಆರ್ಥಿಕ ಪರಿಸ್ಥಿತಿ ಇಂಥ ಹೀನಾಯ ಸನ್ನಿವೇಶಕ್ಕೆ ಬಂದು ತಲುಪಿರುವಾಗ ಮುಖ್ಯಮಂತ್ರಿಗಳ ಈ ರೀತಿಯ ಚಟುವಟಿಕೆ ಅಥವಾ ಈ ದುಂದುವೆಚ್ಚ ಬಿಜೆಪಿಯನ್ನು ಕೆರಳಿಸಿದೆ. ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಸೀನಿಯರ್ ಕಲೀಗ್ ವಿಜಯ್ ನನ್ನ ಜೊತೆಲೇ ಇದ್ದಾರೆ. ವಿಜಯ್, ರಾಜ್ಯದ ಆರ್ಥಿಕ ಬೊಕ್ಕಸ ಹೀನಾಯ ಸ್ಥಿತಿಗೆ ತಲುಪಿರುವಾಗ ಸರ್ಕಾರದ ಈ ನಡೆ, ಮುಖ್ಯಮಂತ್ರಿಗಳ ಈ ನಡೆ ಏನು ಹೇಳುತ್ತೆ? ಬಿಜೆಪಿ ನಾಯಕರುಗಳು ಏನು ಹೇಳ್ತಾ ಇದ್ದಾರೆ ವಿಜಯ್? ರಂಜಿತ್, ನೈತಿಕತೆ ಪ್ರಶ್ನೆಯ ಜೊತೆಗೆ ಒಂದಷ್ಟು ತೆಗೆದುಕೊಳ್ಳುವಂಥ ನಿರ್ಧಾರಗಳು ಸಾರ್ವಜನಿಕವಾಗಿ ಪ್ರಶ್ನೆ ಮೂಡುವಂಥ ನಿರ್ಧಾರಕ್ಕೆ ಬರುವಂಥದ್ದು. ಈಗ ಇದೇ ವಿಚಾರ ಈಗ ಕಾಂಗ್ರೆಸ್ಗೆ ಒಂದು ರೀತಿಯಲ್ಲಿ ಏನು ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಅಂದರೆ ವೆಚ್ಚ ಬೇರೆ, ದುಂದು ವೆಚ್ಚ ಬೇರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಾವೇರಿ ನಿವಾಸಕ್ಕಾಗಿ 9 ಕೋಟಿ ರೂಪಾಯಿ, ಅಂದರೆ ಏನು ನವೀಕರಣಕ್ಕಾಗಿ 9 ಕೋಟಿ ರೂಪಾಯಿ ವೆಚ್ಚ ಮಾಡಿರುವಂಥ ಸಂಬಂಧಪಟ್ಟಂತೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಟ್ವೀಟನ್ನು ಮಾಡಿರುವಂಥದ್ದು, ಒಂದಷ್ಟು ದಾಖಲೆಗಳನ್ನು ಕೊಟ್ಟಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಕೂಡ ಬಹಿರಂಗ ಆಕ್ರೋಶವನ್ನು ವ್ಯಕ್ತಪಡಿಸಿರುವಂಥದ್ದು. ಒಂದು ಪ್ರಶ್ನೆ ಉದ್ಭವ ಆಗುವಂಥದ್ದು, ವೆಚ್ಚ ಮಾಡೋದ್ರಲ್ಲಿ ತಪ್ಪಿಲ್ಲ, ಆದರೆ ದುಂದು ವೆಚ್ಚ ಅಂದರೆ ಈ ರೀತಿ ಅಗತ್ಯತೆ ಇತ್ತ? 9 ಕೋಟಿ ಅಂತಂದರೆ ನಿಮಗೆ ಬೃಹತ್ ಬಂಗಲೆನ ಕೂಡ ನಿರ್ಮಾಣ ಮಾಡ್ಬೋದಾಗಿತ್ತು. ಅನಗತ್ಯವಾಗಿ ಖರ್ಚು ಮಾಡಿರುವಂಥ ಹಣ, ಅದು ಯಾರ್ದದು? ಸಾರ್ವಜನಿಕರ ತೆರಿಗೆ ಹಣ. ಇಂಥ ಬರಗಾಲಂಥ ಸಂದರ್ಭದಲ್ಲಿ
ಈ ರೀತಿ ಕೋಟಿಗಟ್ಟಲೆ ಖರ್ಚು ಮಾಡುವಂಥ ಅವಶ್ಯಕತೆ ಇತ್ತ ಅನ್ನುವಂಥದ್ದು ಪ್ರಶ್ನೆ ಉದ್ಭವ ಆಗಿರುವಂಥದ್ದು. ಇದಕ್ಕೆ ಸರ್ಕಾರ ಉತ್ತರ ಕೊಡಬೇಕಾಗುತ್ತೆ. ಜೊತೆಗೆ ಪ್ರತಿಪಕ್ಷ ಇದನ್ನ ರಾಜಕೀಯ ಅಸ್ತ್ರವನ್ನಾಗಿ ತೆಗೆದುಕೊಂಡಿರುವಂಥದ್ದು. ರಂಜಿತ್, ವಿಜಯ್, ಮತ್ತೊಂದು ಕಡೆಯಲ್ಲಿ ನಾವು ಗಮನಿಸ್ತಾ ಹೋದ್ರೆ ಭೀಕರ ಬರ, ಒಂದು ಕಡೆಯಲ್ಲಿ ರೈತರ ಆತ್ಮಹತ್ಯೆ, ಮತ್ತೊಂದು ಕಡೆಯಲ್ಲಿ ಕೇಂದ್ರದಿಂದ ಅನುದಾನ ಬರಲಿಲ್ಲ ಅಂತ ಹೇಳಿ ಇವರು ಪುಂಖಾನುಪುಂಖವಾಗಿ ಮಾತಾಡ್ತಾರೆ. ಒಂದು ನೈತಿಕತೆಯ ಪ್ರಶ್ನೆ ಇದು, ಒಂದು ಜವಾಬ್ದಾರಿಯ ಪ್ರಶ್ನೆ ಇದು. ಯಾರಾದರೂ ಟೀಕೆ ಮಾಡ್ತಾರೆ ಅನ್ನುವ ಕನಿಷ್ಠ ಅರಿವು ಹಾಗಾದ್ರೆ ಸರ್ಕಾರಕ್ಕೆ ಇರಲಿಲ್ವಾ ಅಂತ. ಖಂಡಿತವಾಗ್ಲೂ ರಂಜಿತ್, ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಅವರ ಸರ್ಕಾರದಲ್ಲಿ ಈ ರೀತಿ ನಿರೀಕ್ಷೆ ಅಂದರೆ ಈ ರೀತಿ ನಡೆದಿರುವಂಥದ್ದೇನಿದೆ ಅದು ಒಂದಷ್ಟು ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಜೊತೆಗೆ ಬರಗಾಲದಂಥ ಸಂದರ್ಭದಲ್ಲಿ ಅಂದರೆ ಯಾವಾಗಲೂ ಕೂಡ ನಿಮಗೆ ದುಂದು ವೆಚ್ಚ ಮಾಡಬಾರ್ದು, ಆದರೆ ಬರಗಾಲದಂಥ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರಗಳು, ಪ್ರತಿ ಹೆಜ್ಜೆಗಳು ಕೂಡ ಸಾಕಷ್ಟು ಕೂಡ ಜಾಗರೂಕತೆ ಇರಬೇಕಾಗುತ್ತೆ ಮತ್ತು ಸಾರ್ವಜನಿಕರ ಇದಕ್ಕೆ ಲೆಕ್ಕ ಕೊಡಬೇಕಾದಂಥ ಪರಿಸ್ಥಿತಿ ಇರುವಂಥದ್ದು. ಅಕೌಂಟಬಿಲಿಟಿ ಬೇಕು. ಇಂತಹ ಸಂದರ್ಭದಲ್ಲಿ ಈ ರೀತಿ ಸಾರ್ವಜನಿಕರ ಕೊಡುವಂಥ ತೆರಿಗೆ ದುಡ್ಡಲ್ಲಿ ಕೋಟಿಗಟ್ಟಲೆ ಖರ್ಚು ಮಾಡಿ ನವೀಕರಣ ಮಾಡುವಂಥದ್ದು. ಈಗ ಒಂದು ಕೇಳುವಂಥದ್ದು ಅಂದರೆ ಈಗ 9 ಕೋಟಿ ಖರ್ಚು ಮಾಡಿ ನವೀಕರಣ ಮಾಡುವಂಥ ಅಗತ್ಯತೆ ಏನಿತ್ತು? ಅಷ್ಟು ಏನು ಆ ರೀತಿ ಆ ಒಂದು ಕಾವೇರಿ ನಿವಾಸ ಅಷ್ಟು ಹದಗೆಟ್ಟಿತ್ತ? ಅಂದರೆ ಈ ಹಿಂದೆ ಮುಖ್ಯಮಂತ್ರಿ ಆದಂಥವ್ರು ಅಲ್ಲೇ ಇದ್ರು, ಅಲ್ಲೂ ಕೂಡ ಈ ಸಂಬಂಧಪಟ್ಟಂತೆ ಕೂಡ ಚೆನ್ನಾಗಿ ಕೂಡ ಏನು ನವೀಕರಣ ಮಾಡಲಾಗಿತ್ತು. ಈಗ ಈ ರೀತಿ ದುಂದು ವೆಚ್ಚ ಕೊಟ್ಟು ಇಷ್ಟೊಂದು ಕೋಟಿಗಟ್ಟಲೆ ಮಾಡುವಂಥ ಅಗತ್ಯತೆ ಏನಿತ್ತು ಅನ್ನೋಂಥದ್ದು. ರಂಜಿತ್, ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಸರ್ಕಾರದ ಈ ದುಂದು ವೆಚ್ಚದ ಬಗ್ಗೆ ಬಿಜೆಪಿಯ ನಾಯಕರುಗಳು ಕಿಡಿಕಾರ್ತಾ ಇದ್ದಾರೆ. ಅದರಲ್ಲೂ ಕೂಡ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಟ್ವೀಟ್ ಮಾಡಿ ಸರ್ಕಾರದ ಈ ನಡೆಯನ್ನ, ಮುಖ್ಯಮಂತ್ರಿಗಳ ಈ ನಡೆಯನ್ನ ಖಂಡಾತುಂಡವಾಗಿ ಖಂಡಿಸಿದ್ದಾರೆ. ಭೀಕರ ಬರ ಆವರಿಸಿಕೊಂಡಿದೆ, ಹನಿ ನೀರಿಗೂ ತಾತ್ವಾರ ಎದುರಾಗಿದೆ. ಒಂದು ಹನಿ ನೀರಿಲ್ಲ. ಹಳ್ಳಿ ಕಡೆ ಹೋದ್ರೆ ಬೆಂಗಳೂರಿನಲ್ಲಿ ನಾವೇ ತೋರಿಸ್ತಾ ಇದ್ದೀವಿ ನೀರು ಕಣ್ಣೀರು ಅಂತ ಹೇಳಿ. ಜನ ಇವತ್ತು ತಲೆ ಮೇಲೆ ಕೈ ಇದ್ದು ನೋಡ್ತಾ ಇದ್ದಾರೆ. ಭೂಮಿ ಬರಡಾಗಿ ಹೋಗಿದೆ, ಬಿರುಕು ಬಿಟ್ಟಿದೆ ನೀರಿಲ್ಲದೆ. ಈ ಭೀಕರ ಬರದಲ್ಲೂ ಕೂಡ ಸರ್ಕಾರದ ಈ ಮೋಜು ಮಸ್ತಿ ಕುರಿತಾಗಿ ಬಿಜೆಪಿ ನಾಯಕರುಗಳು ಟ್ವೀಟ್ ಮಾಡ್ತಾ ಇದ್ದಾರೆ. ನೋಡಿ, ವಿಜಯೇಂದ್ರ ಟ್ವೀಟ್ ಮಾಡಿದ್ದಾರೆ. ಬಿಜೆಪಿಯ ರಾಜ್ಯಾಧ್ಯಕ್ಷ ಸಿಎಂ ಮನೆಗೆ ನವೀಕರಣಕ್ಕೆ 9 ಕೋಟಿ ಖರ್ಚು ಮಾಡಿದ್ದಾರೆ. ಸಿಎಂ ಶೃಂಗಾರ ಸಿರಿ, ಬರಗಾಲದ ಜನರಿಗೆ ಸಂಕಟದ ಕಹಿ ಅಂತೇಳಿ ಟ್ವೀಟ್ ಮಾಡಿದ್ದಾರೆ. ಜಾನುವಾರುಗಳಿಗೆ ನೀರಿಲ್ಲ, ಮೇವಿಗೆ ಹಾಹಾಕಾರ ಉಂಟಾಗಿದೆ. ನಾಡಿನ ಎಲ್ಲೆಡೆ ತೀವ್ರ ಬರಗಾಲದ ಹೊತ್ತಿನಲ್ಲಿ ತಮ್ಮ ಮನೆಯ ಶೃಂಗಾರಕ್ಕೆ ಬರೋಬ್ಬರಿ 9 ಕೋಟಿ ದುಂದು ವೆಚ್ಚ ಮಾಡಿದ್ದಾರೆ. ದುಂದು ವೆಚ್ಚ ಮಾಡುವ ಜರೂರು ಮುಖ್ಯಮಂತ್ರಿಗಳಿಗೆ ಇತ್ತೆ ಅಂತೇಳಿ ಹೇಳಿದ್ದಾರೆ. ಶಾಸಕರುಗಳಿಗೆ ಕೊಡೋದಕ್ಕೆ ಅನುದಾನ ಇಲ್ಲ, ಇವ್ರ ಹತ್ರ ಅಭಿವೃದ್ಧಿ ಕೆಲಸಗಳಿಗೆ ಅನುದಾನ ಇಲ್ಲ. ಬರಗಾಲದಿಂದ ಬಳಲಿರುವಂಥ ರೈತರಿಗೆ ಪರಿಹಾರ ಕೊಡೋದಕ್ಕೆ ದುಡ್ಡಿಲ್ಲ ಇವ್ರ ಹತ್ರ. ಜಾನುವಾರುಗಳು ನೀರಿಲ್ಲದೆ ಮೇವಿಲ್ಲದೆ ಸಾಯ್ತಾ ಇದ್ರೆ ಕೇಳೋರಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ದೇವಾಲಯದ ಹುಂಡಿ ದುಡ್ಡು ನಿಮಗೆ ಬೇಕಾಗತ್ತೆ. ಇಂಥ ಸಮಯದಲ್ಲಿ ನೀವು ರಾಜಕಾರಣ ಮಾಡ್ತೀರಿ. ಚುನಾವಣೆ ಇದೆ, ಲೋಕಸಭಾ ಚುನಾವಣೆ. ಯಾರಾದರೂ ಏನಾದರೂ ಅಂದ್ಕೊಳ್ತಾರೆ ಅನ್ನುವ ಕನಿಷ್ಠ ಜ್ಞಾನವೂ ಇಲ್ಲವೇ ಅಂಥೇಳಿ ಜನ ಕೇಳ್ತಾ ಇದ್ದಾರೆ. ಪ್ರತಿಪಕ್ಷ ಬಿಜೆಪಿ ಪ್ರಶ್ನೆ ಮಾಡ್ತಾ ಇದೆ.